ವೈದ್ಯ ಲೋಕಕ್ಕೆ ಆದರ್ಶ ವ್ಯಕ್ತಿ ಡಾಕ್ಟರ್ ಭುಜಂಗ ಶೆಟ್ಟಿ. ಲಕ್ಷಾಂತರ ಜನರಿಗೆ ದೃಷ್ಟಿಯನ್ನ ನೀಡಿ ಬೆಳಕಾದ ಮಹಾನ್ ವ್ಯಕ್ತಿ. ಮಧುಮೇಹವನ್ನ ಹಿಮ್ಮೆಟ್ಟಿಸಿ ಗೆದ್ದ ಮಹಾವೈದ್ಯ. ಇದೇ ಹೊತ್ತಿನ ವಿಶೇಷ. ಆದರ್ಶ ವ್ಯಕ್ತಿ ಡಾಕ್ಟರ್ ಕೆ ಭುಜಂಗ ಶೆಟ್ಟಿ. ನಾನು ವಸಂತರಾಜ್. ಡಾಕ್ಟರ್ ಕೆ ಭುಜಂಗ ಶೆಟ್ಟಿ, ಹೌದು ವೀಕ್ಷಕರೇ, ಲಕ್ಷಾಂತರ ಜನರಿಗೆ ದೃಷ್ಟಿಯನ್ನ ನೀಡಿ ಆ ಮೂಲಕ ಹಲವು ಕುಟುಂಬಗಳಿಗೆ ಬೆಳಕಾದ ಮಹಾನ್ ವ್ಯಕ್ತಿ. ಎಷ್ಟು ಮಾತ್ರವಲ್ಲ, ನಮ್ಮ ಭಾರತೀಯರನ್ನು ಬಿಟ್ಟು ಬಿಡದೆ ಕಾಡುತ್ತಿರುವ ಮಧುಮೇಹ ಇವತ್ತು ಪ್ರತಿದಿನ ರೋಗಿಗಳನ್ನ ಹಿಂಸಿಸ್ತಾ ಇದೆ. ಇಂತಹ ಕಾಯಿಲೆಯನ್ನ ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ತಮ್ಮ ದೇಹವನ್ನೇ ಪ್ರಯೋಗಕ್ಕಿಟ್ಟು ಆ ಮೂಲಕ ಗೆದ್ದ ಮಹಾನ್ ವೈದ್ಯ. ಇವತ್ತು ಅದೆಷ್ಟೋ ಮಧುಮೇಹಿಗಳು ಡಾಕ್ಟರ್ ಭುಜಂಗ ಶೆಟ್ಟಿ ಅವರನ್ನೇ ಆದರ್ಶವಾಗಿಟ್ಟುಕೊಂಡು ಮಧುಮೇಹ ಮುಕ್ತರಾಗಿ ಆರೋಗ್ಯವಂತರಾಗಿ ಜೀವಿಸುತ್ತಿದ್ದಾರೆ. ಬನ್ನಿ, ಭುಜಂಗ ಶೆಟ್ಟಿ ಅವರು ಬರೆದ ಮಧುಮೇಹದಿಂದ ಮುಕ್ತಿ ಎಂಬ ಪುಸ್ತಕದ ಬಗ್ಗೆ ನಾವಿವತ್ತು ತಿಳಿಸ್ಕೊಡ್ತೀವಿ. ವೈದ್ಯ ಲೋಕಕ್ಕೆ ಆದರ್ಶ ವ್ಯಕ್ತಿ ಡಾಕ್ಟರ್ ಭುಜಂಗ ಶೆಟ್ಟಿ. ಲಕ್ಷಾಂತರ ಜನರಿಗೆ ದೃಷ್ಟಿ ನೀಡಿ ಬೆಳಕಾದ ವ್ಯಕ್ತಿ. ಮಧುಮೇಹ ಹಿಮ್ಮೆಟ್ಟಿಸಿ ಗೆದ್ದ ಮಹಾವೈದ್ಯ. ಎಸ್ ವೀಕ್ಷಕರೇ, ಕಾಲ ಬದಲಾದಂತೆ ನಮ್ಮ ಜೀವನ ಶೈಲಿ ಕೂಡ ಬದಲಾಗುತ್ತಿದೆ. ಸಹಜವಾಗಿಯೇ ಆಹಾರ ಪದ್ಧತಿ ಬದಲಾಗುತ್ತಿರುತ್ತದೆ. ಇದೆಲ್ಲದರ ಜೊತೆಗೆ ಮನುಷ್ಯನಲ್ಲಿ ಆರೋಗ್ಯ ಸಮಸ್ಯೆಗಳು ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಮನುಷ್ಯ ಊಟದಷ್ಟು ಔಷಧಿಗಳು, ಔಷಧಿಯ ಪ್ರಮಾಣದಷ್ಟು ಊಟ ಮಾಡುವ ಪರಿಸ್ಥಿತಿ ಈಗ ಎದುರಾಗಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ದುಡಿಯಬೇಕಾದ ಪರಿಸ್ಥಿತಿ ನಮ್ಮ ಭಾರತೀಯರಲ್ಲಿದೆ. ಒಂದಲ್ಲ ಒಂದು ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ. ಮನುಷ್ಯನನ್ನು ಹೆಚ್ಚು ಬಾಧಿಸುವ ಕಾಯಿಲೆಗಳಲ್ಲಿ ಮಧುಮೇಹ ಕೂಡ ಒಂದು ಸಲ ಈ ಕಾಯಿಲೆ ಶುರುವಾಯಿತು ಅಂದ್ರೆ ಜೀವನ ಪರ್ಯಂತ ಔಷಧಗಳನ್ನ ತೆಗೆದುಕೊಂಡೇ ಸೇವಿಸಬೇಕು. ಅಂತಹ ಕಾಯಿಲೆಯನ್ನು ರಿವರ್ಸ್ ಮಾಡಿ ಗೆದ್ದ ಮಹಾನ್ ವೈದ್ಯರು ಅಂದ್ರೆ ನಮ್ಮ ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರು. Guidelines that I followed, I got this result. I'm extremely happy. So what I'm trying to tell you is, when food is wrong, medicine is of no use. ಏನು ಪ್ರಯೋಜನ ಇದೆ? ಫುಡ್ ಸರಿ ತಗೊಂತ ಇದ್ರೆ the basin is overflowing in your house. ಒರೆಸ್ತಾ ಇದ್ದೀರಾ ನೆಲನ, ಆ ಟ್ಯಾಪ್ ಮುಚ್ಚಬೇಕಲ್ಲ ಫಸ್ಟ್. ಇಟ್ ವಿಲ್ ಬಿ ಸಿಂಪಲರ್ ದಟ್ ವೇ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಥಿಯರಿ ಬಿಹೈಂಡ್ ಡಯಾಬಿಟಿಸ್. ಇಫ್ ಯು ಸ್ಟಾಪ್ ವಾಟ್ ಇಸ್ ಕಾಸಿಂಗ್ ಇಟ್, ಏನು ಬೇಕಾಗಿಲ್ಲ. ವೈ ಶುಡ್ ಯು ರಿಕ್ವೈರ್ ಟ್ಯಾಬ್ಲೆಟ್ಸ್? ಈ ಕಡೆ ತಿಂತಾ ಇರೋದು, ಆ ಕಡೆ ಮಾತ್ರ ಇಂಜೆಕ್ಷನ್ ತಗೊಂತಾ ಇರೋದು. ದಟ್ ಹಸ್ ಬಿನ್ ದ ಪ್ರಾಬ್ಲಮ್. ಔಷಧ ಸೇವನೆ ಇಲ್ಲದೆ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇರಿಸಲು ಸಾಧ್ಯವೇ ಇಲ್ಲ ಎಂದವರಿಗೆ ಎಸ್, ಸಾಧ್ಯ ಎಂದು ನಿರೂಪಿಸಿದ ನಮ್ಮ ನಾಡಿನ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರು. ಹೌದು ವೀಕ್ಷಕರೇ, ನಮ್ಮ ದೇಹವನ್ನೇ ಪ್ರಯೋಗಕ್ಕೆ ಬಳಸಿಕೊಂಡು ಆ ಮೂಲಕ ಮಧುಮೇಹವನ್ನ ರಿವರ್ಸ್ ಮಾಡಿ ತೋರಿಸಿದ ವ್ಯಕ್ತಿ. ವೈದ್ಯ ಲೋಕಕ್ಕೆ ಸವಾಲು ಹಾಕಿ ಗೆದ್ದ ಮಹಾನ್ ವ್ಯಕ್ತಿ. ರಿವರ್ಸ್ ಡಯಾಬಿಟಿಸ್ ಅಳವಡಿಸಿಕೊಂಡು ತಮ್ಮ ದೇಹವನ್ನೇ ಪ್ರಯೋಗಕ್ಕೆ ಗುರಿಪಡಿಸಿಕೊಳ್ಳುವುದರ ಮೂಲಕ ಮಧುಮೇಹವನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿ ಆ ಮೂಲಕ ಗೆದ್ದಂಥವರು. So I looked, I went in search of different options, and luckily during the pandemic I had a lot of free time on hand. So I tried. Then of course we all know diabetes is primarily a dietary disease. It is directly related to what we eat. So then the next thing is, if it's directly related to what we eat, that means solution also must come from what we eat. There is no point in giving medicines to a problem caused somewhere else. If we can remove it from the root, you remove all the problems. ನಮ್ಮ ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ ಎಂದು ವರದಿ ಮೂಲಕ ತಿಳಿಸಲಾಗುತ್ತಿದೆ. ನಮ್ಮ ದೇಶವನ್ನು ವಿಶ್ವದ ಮಧುಮೇಹದ ರಾಜಧಾನಿ ಎಂದು ಗುರುತಿಸಲಾಗುತ್ತಿದೆ. ಇದರಿಂದ ಬೇಸರಗೊಂಡ ಪ್ರತಿಷ್ಠಿತ ನಾರಾಯಣ ನೇತ್ರಾಲಯದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರು ಹೇಗಾದರೂ ಮಾಡಿ ಮಧುಮೇಹದಿಂದ ನಮ್ಮ ನಾಡಿನ ಜನರನ್ನ ಉಳಿಸಲೇಬೇಕು ಎಂದು ಪಣ ತೊಟ್ಟು ಆ ಮೂಲಕ ಸ್ವತಃ ಮಧುಮೇಹದಿಂದ ಮುಕ್ತಿಗೊಂಡು ಮಧುಮೇಹಿಗಳಿಗೆ ಆದರ್ಶ ವ್ಯಕ್ತಿಯಾದರು. ಆ ದಿನ ಕಂಡ ಕನಸು ಈ ಮಧುಮೇಹದಿಂದ ಮುಕ್ತಿ ಪುಸ್ತಕ. ಒಂದು ರೀತಿಯಲ್ಲಿ ಮಧುಮೇಹ ಹಿಮ್ಮೆಟ್ಟಿಸುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಅಗ್ನಿ ಪರೀಕ್ಷೆ ಆಗಿತ್ತು, ಒಂದು ಮಹಾಯುದ್ಧವೇ ಆಗಿತ್ತು. ಮಧುಮೇಹದಿಂದ ಆದ ಕೆಲವು ಅಡ್ಡ ಪರಿಣಾಮಗಳಿಂದ
ಬೇಸತ್ತು ಹೋಗಿದ್ದರು. ನನಗಾದ ನೋವು ನನ್ನ ಜನರಿಗೆ ಆಗಕೂಡದು ಎಂದು ನಿರ್ಧರಿಸಿ ಆ ಮೂಲಕ ಮಧುಮೇಹವನ್ನ ರಿವರ್ಸ್ ಮಾಡಿ ಗೆದ್ದು ತೋರಿಸಿದರು. ಅದರ ಪ್ರಯೋಗವನ್ನು ಸ್ವತಃ ಡಾಕ್ಟರ್ ಕೆ ಭುಜಂಗ ಶೆಟ್ಟಿಯವರೇ ಮಧುಮೇಹದಿಂದ ಮುಕ್ತಿ ಎಂಬ ಪುಸ್ತಕವನ್ನ ಬರೆದರು. ಈ ಪುಸ್ತಕದ ಮೂಲಕ ಮಧುಮೇಹಿಗಳು ಹೇಗಿರಬೇಕು, ಮಧುಮೇಹವನ್ನ ಹೇಗೆ ರಿವರ್ಸ್ ಮಾಡಬೇಕು, ಮಧುಮೇಹದಿಂದ ಹೇಗೆ ದೂರ ಇರಬೇಕು, ನಮ್ಮ ಭಾರತೀಯರ ಆಹಾರ ಪದ್ಧತಿ ಹೇಗಿರಬೇಕು, ಒಟ್ಟಾರೆ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇಂಗ್ಲಿಷ್ ಮತ್ತು ಕನ್ನಡ ಆವೃತ್ತಿಗಳನ್ನ ಒಳಗೊಂಡಿರುವ ಪುಸ್ತಕ ಬಿಡುಗಡೆಯನ್ನ ಗೌರವಾನ್ವಿತ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಾಕ್ಟರ್ ಡಿ.ವೈ. ಚಂದ್ರಚೂಡ್ ಅವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು. ನಾರಾಯಣ ನೇತ್ರಾಲಯದ ಅಧ್ಯಕ್ಷ ಡಾಕ್ಟರ್ ರೋಹಿತ್ ಶೆಟ್ಟಿ, ಉಪಾಧ್ಯಕ್ಷ ಡಾಕ್ಟರ್ ನರೇನ್ ಶೆಟ್ಟಿ ಮತ್ತು ನಾರಾಯಣ ನೇತ್ರಾಲಯದ ಸಿಇಒ ಆದ ಗ್ರೂಪ್ ಕ್ಯಾಪ್ಟನ್ ಎಸ್.ಕೆ. ಮಿತ್ತಲ್, ವಿಎಸ್ಎಂ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅವರ ಕುಟುಂಬದವರಾದ ಶ್ರೀಮತಿ ರಾಜ್ಕಮಲ್ ಭುಜಂಗ ಶೆಟ್ಟಿ, ಶ್ರೀಮತಿ ಸೈನಾ ಶೆಟ್ಟಿ ಹಾಗೂ ಶ್ರೀಮತಿ ನಮ್ರತಾ ಶೆಟ್ಟಿ ಭಾಗವಹಿಸಿದರು. ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರು ಬರೆದಿರುವ ಮಧುಮೇಹದಿಂದ ಮುಕ್ತಿ ಎಂಬ ಪುಸ್ತಕವನ್ನ ಸಾಧ್ಯವಾದರೆ ಖರೀದಿಸಿ. ಆ ಮೂಲಕ ಮಧುಮೇಹದ ಬಗ್ಗೆ ಜಾಗೃತರಾಗಿರಿ. ಇದು ಈ ಹೊತ್ತಿನ ಸಮಗ್ರ ನ್ಯೂಸ್ ಸ್ಪೆಷಲ್. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ಭರವಸೆ, ನಂಬಿಕೆ, ಸ್ಪಷ್ಟತೆ.